ಮೈತ್ರಿ ನಾಯಕರಲ್ಲಿ ಮೂಡದ ಒಮ್ಮತ. ಒಂದೆಡೆ ಸ್ಥಳೀಯ ಸಂಸ್ಥೆಗಳಲ್ಲಿ ಮೈತ್ರಿಗೆ ಹಿಂದೇಟು, ಮತ್ತೊಂದು ಕಡೆ ವಿಧಾನಸಭಾ ಕ್ಷೇತ್ರಕ್ಕಾಗಿ ಟಫ್ ಫೈಟ್. ರಾಜ್ಯ ಮಟ್ಟದಲ್ಲಿ ಮಾತ್ರ ದೋಸ್ತಿ. ಸ್ಥಳೀಯವಾಗಿ ಮುಂದುವರಿದ ನಾಯಕರ ಕುಸ್ತಿ. ಚುನಾವಣೆಗೂ ಘೋಷಣೆಗೂ ಮುನ್ನವೇ ಶುರುವಾಗ್ಬಿಟ್ಟಿದೆ ಫೈಟ್ಗಳು. ಜೆಡಿಎಸ್ ಬಿಜೆಪಿ ನಾಯಕರ ಕ್ಷೇತ್ರಕ್ಕಾಗಿ ಇದೀಗ ಮಾತಿನ ಸಮರ ಏರ್ಪಟ್ಟಿದೆ. ಕೆಆರ್ಪೇಟೆ ಕ್ಷೇತ್ರಕ್ಕಾಗಿ ಬಿಜೆಪಿ ಜೆಡಿಎಸ್ ಟಾಕ್ ವಾರ್ ಕೂಡ ನಡೀತಾ ಇರುವಂಥದ್ದು. ಒಂದು ಕಡೆ ಕೆಆರ್ಪೇಟೆಗಾಗಿ ಕೆಸಿ ನಾರಾಯಣಗೌಡ ಭಾರಿನೇ ಸರ್ಕಸ್ ನಡೆಸ್ತಾ ಇದ್ದಾರೆ. ಕ್ಷೇತ್ರವನ್ನ ತಮ್ಮ ಹಿಡಿತದಲ್ಲೇ ಇಟ್ಕೊಳ್ಳೋದಕ್ಕೆ, ಉಳಿಸ್ಕೊಳ್ಳೋದಕ್ಕೆ ಪ್ಲಾನ್ ಅನ್ನು ರೂಪಿಸ್ತಾ ಇದ್ದಾರೆ. ಕೆಆರ್ಪೇಟೆ ವಿಚಾರವಾಗಿ ನಾರಾಯಣಗೌಡರ ಪರ ನಿಂತಿದ್ದಾರೆ ಇಲ್ಲಿ ಪ್ರೀತಮ್ ಗೌಡ ಕೂಡ. ಸಮರ ಜೋರಾಗ್ತಾ ಇದ್ರು, ಸಂಧಾನಕ್ಕೆ ಮಾತ್ರ ರಾಜ್ಯ ನಾಯಕರು ಬಂದಿಲ್ಲ. ಇದು ಒಂದು ಕಡೆ ಪ್ರಶ್ನೆ. ಸದ್ಯಕ್ಕೆ ನೀವು ಗಮನಿಸಬಹುದು, ಮೈತ್ರಿ ನಾಯಕರಲ್ಲಿ ಒಂದು ಕಡೆ ಒಮ್ಮತ ಮೂಡಿಲ್ಲ ಅನ್ನೋದು ಸದ್ಯಕ್ಕೆ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಒಳಗಡೆ ಏನೇ ಒಗ್ಗಟ್ಟಿನ ಪ್ರದರ್ಶನ ಮಾಡಿದ್ರು ಮೇಲ್ನೋಟಕ್ಕೆ ಇವೆಲ್ಲವೂ ಕೂಡ ಕಾಣಿಸ್ತಾ ಇದೆ. ಒಂದು ಕಡೆ ಸ್ಥಳೀಯ ಸಂಸ್ಥೆಗಳಲ್ಲಿ ಮೈತ್ರಿಗೆ ಹಿಂದೆ ಇಟ್ಟು, ಮತ್ತೊಂದು ಕಡೆ ವಿಧಾನಸಭಾ ಕ್ಷೇತ್ರಕ್ಕಾಗಿ ಈಗಲೇ ಟಫ್ ಫೈಟ್ ಆರಂಭ ಆಗ್ಬಿಟ್ಟಿದೆ. ನೋಡಿ, ಇಲ್ಲಿ ರಾಷ್ಟ್ರ ಹಾಗೂ ರಾಜ್ಯ ಮಟ್ಟದಲ್ಲಿ ಮಾತ್ರ ದೋಸ್ತಿ ಉಳ್ಕೊಂಡಿದೆ, ಆದರೆ ಸ್ಥಳೀಯ ಮಟ್ಟದಲ್ಲಿ ಏನು ಕಾಣಿಸ್ತಾ ಇಲ್ಲ ಅನ್ನೋದು ಈ ರೀತಿಯಾಗಿ ನಡೆದಾಗ ಗೊತ್ತಾಗುತ್ತೆ. ಸದ್ಯಕ್ಕೆ ಸ್ಥಳೀಯವಾಗಿ ನಾಯಕರ ಕುಸ್ತಿ ಮುಂದುವರೆದಿದೆ. ಚುನಾವಣೆ ಘೋಷಣೆಗೂ ಮುನ್ನವೇ ಈ ಒಂದು ಫೈಟ್ ಶುರುವಾಗ್ಬಿಟ್ಟಿದೆ. ಜೆಡಿಎಸ್ ಬಿಜೆಪಿ ನಾಯಕರ ಕ್ಷೇತ್ರಕ್ಕಾಗಿ ಇದೀಗ ಮಾತಿನ ಸಮರ ಏರ್ಪಟ್ಟಿರುವಂಥದ್ದು. ಕೆಆರ್ಪೇಟೆ ಕ್ಷೇತ್ರಕ್ಕಾಗಿ ಈ ಫೈಟ್ ನಡೀತಾ ಇರೋದು. ಈಗಾಗಲೇ ಬಿಜೆಪಿ ಮತ್ತು ಜೆಡಿಎಸ್ನಲ್ಲಿ ಟಾಕ್ ವಾರ್ ಆರಂಭವಾಗಿದೆ. ಕೆಆರ್ಪೇಟೆಗಾಗಿ ಕೆಸಿ ನಾರಾಯಣಗೌಡ ಸರ್ಕಸ್ ಮಾಡಿದ್ರೆ, ಕ್ಷೇತ್ರವನ್ನು ತಮ್ಮ ಹಿಡಿತದಲ್ಲೇ ಉಳಿಸ್ಕೊಳ್ಳೋದಕ್ಕೆ ಈಗ ಕೆಆರ್ಪೇಟೆ ವಿಚಾರವಾಗಿ ನಾರಾಯಣಗೌಡರ ಪರ ಪ್ರೀತಮ್ ಗೌಡ ನಿಂತಿದ್ದು ಸಮರ ಜೋರಾಗ್ತಾ ಇದ್ರು. ರಾಜ್ಯ ನಾಯಕರು ಸಂಧಾನಕ್ಕೆ ಬಂದಿಲ್ಲ ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿರುವಂಥದ್ದು. ಕಾರ್ಯಕರ್ತರು ಅಂತ ಹೇಳಿದ್ರೆ ಏನೋ ಒಂದು ಕೆಲ್ಸಕ್ಕೆ ಹೋಗಿರ್ತಾರೆ MLA ಅವ್ರ ಹತ್ರ. ನಮ್ಮ ತಾಲೂಕಿಂದ ನಾನು ಹೇಳಿಕ್ ಬಯಸ್ತಾ ಇದ್ದೀನಿ, ನಾವು ಹೇಳಿರ್ತೀವಿ ಹೋಗ್ರಪ್ಪ ಶಾಸಕರ ಹತ್ರ ಕೆಲಸ ಮಾಡಿಸ್ಕೊಳ್ಳಿ ಅಂತೇಳಿ. ಯಾಕೆಂದ್ರೆ ನಾವು ಇದಕ್ಕೆ ಮಾಡಿದೀವಿ ಆ ಪಕ್ಷಕ್ಕೆ. ನೀವು ನೋಡ್ತಾ ಇರ್ಬೇಕು, ಒಂದು ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ ನಾನು ಕೊಟ್ಟಿಲ್ಲ. ಯಾಕೆಂದ್ರೆ ಅಲಯನ್ಸ್ ಆದ್ಮೇಲೆ ನಾನು ತಂದಿರೋ ಅಂತ ಅನುದಾನವನ್ನ ಭೂಮಿ ಪೂಜೆ ಮಾಡ್ತಾ ಇದ್ದಾರೆ, ಉದ್ಘಾಟನೆಯನ್ನ ಮಾಡ್ತಾ ಇದ್ದಾರೆ. ನಾವು ಅಲಯನ್ಸ್ ಆಗಿದ್ದೀವಿ ಅನ್ನೋದು ಕಾರಣಕ್ಕಾಗಿ ನಾವು ಎಲ್ಲೂ ಬಾಯಿ ಬಿಟ್ಟಿಲ್ಲ. JDS ಗೆದ್ದಿದೆ, ಹೋಗ್ರಪ್ಪ ಕೆಲಸ ಮಾಡಿಸ್ಕೊಂಬನ್ನಿ ಅಂತ ಅವ್ರು ಚಿಕ್ಕದೊಂದು ಕೆಲ್ಸಕ್ಕೆ ಕಳ್ಸಿದ್ರೆ ಅವ್ರಿಗೆ 6 ಶಾಲ ಹಾಕೋದು, ನಮ್ಮ ಪಾರ್ಟಿಗೆ ಸೇರಿದ ಅಂತ ಪೇಪರ್ನಲ್ಲಿ ಬರ್ತು. ಆತ್ಮಪೂರ್ವಕವಾಗಿ ಯಾರು ಮೈತ್ರಿ ರಾಷ್ಟ್ರೀಯ ಮಟ್ಟದಲ್ಲಾಗುವಂಥ ವಿಚಾರ. ಹಾಗಾಗಿ ಮೈತ್ರಿಯ ಒಳಗೆ ಯಾವ ರೀತಿಯಾಗಿ ನಡಿಬೇಕು, ಯಾವ ರೀತಿಯಾಗಿ ಕಾರ್ಯಕರ್ತರಿಗೆ ಶಕ್ತಿ ತುಂಬಬೇಕು ಅನ್ನೋದ್ರ ಬಗ್ಗೆ ಸಲಹೆಗಳು ಬಂದಿದೆ. ಆದರೆ ಮೈತ್ರಿಯ ತೀರ್ಮಾನವನ್ನು ಮಾಡೋದ್ರ ಬಗ್ಗೆ ಯಾವುದು ಈ ಸಭೆಯಲ್ಲಿ ಚರ್ಚೆ ಆಗಲ್ಲ. ಅದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಸೇರಿದಂತೆ ಕೇಂದ್ರ ಗೃಹ ಮಂತ್ರಿಗಳ ನೇತೃತ್ವದಲ್ಲಿ